ಆ್ಯಂಡ್ ಎಸ್ ಎಲ್ಲರೂ ಮೂವಿ ನೋಡ್ತಾ ಇದ್ದಾರೆ. ಬಟ್ ಆದರೆ ರಾಮ್ಕುಮಾರ್ ಸರು ಯಾವಾಗ ಬಂದು ಮೂವಿ ನೋಡ್ತಾರೆ? ಶಿವಣ್ಣ ಅವ್ರು ಯಾವಾಗ ಮೂವಿ ನೋಡ್ತಾರೆ? ಯಾವಾಗ ತೋರಿಸ್ತಾ ಇದ್ದೀರಾ ಮೂವಿನ? ಐ ಥಿಂಕ್ ಈ ಪ್ರಶ್ನೆನ ನೀವು ವಿಕ್ಕಿ ಅವ್ರನ್ನ ಕೇಳಬೇಕು. ರಾಮ್ಕುಮಾರ್ ಸರ್ ಬಗ್ಗೆ ಇಲ್ಲ, ಶಿವಣ್ಣ ಅವ್ರು ಯಾವಾಗ ಮೂವಿ ನೋಡ್ತಾರೆ? ಇಲ್ಲ, ಅವರು ಒಂದು ಶೋ ಹಾಕ್ಸ್ತಾರೆ ಅಂತ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ನೋಡಲಿ ಅಂತ. ಸೊ ಆಗಲೇ ನಮ್ಮ ಪಪ್ಪ ಕೂಡ ಬರುತ್ತೆ, ಶಿವಣ್ಣ ಮಾಮ ಅವ್ರು ಕೂಡ. ಐ ಥಿಂಕ್ ಇಫ್ ಟೈಮ್ ಪರ್ಮಿಟ್ಸ್ ಅವರು ಕೂಡ ಬರ್ತಾರೆ. ಓಕೆ ಸರ್, ಹೇಳ್ಬೇಕು ನೀವು ಇವಾಗ ಸೂರಿ ಸರ್ ಮೂವಿ ಯಾವಾಗ ನೋಡ್ತಾರೆ? ಎಲ್ಲರೂ ನೋಡ್ತಾರೆ. ಇನ್ನೂ ಒಂದು ಶೋ ಮಾಡೋದಿದೆ, ಆ ಶೋ ಅಲ್ಲಿ ಎಲ್ಲರೂ ನೋಡ್ತಾರೆ. ಇನ್ನೂ ಒಂದು ಶೋ ಇದೆ, ಎಲ್ಲರೂ ಸ್ವಲ್ಪ ಅವರು ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಆಗಿಲ್ಲ. ಈ ವೀಕಲ್ಲಿ ನೋಡ್ತಾರೆ ಎಲ್ಲರೂ. ಓಕೆ. ಆ್ಯಂಡ್ ಹಾಗೆಯೇ ಇವಾಗ ಇನ್ನಷ್ಟು ಜನ ನೋಡದೇ ಇರೋವಂಥವ್ರು, ಈ ಒಂದು ಇಂಟರ್ವ್ಯೂನ ನೋಡ್ತಾ ಇರೋವಂಥವ್ರಿಗೆ ನೀವು ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಸಿನಿಮಾನ ನೋಡ್ದೇ ಇನ್ನೂ ವೆಯ್ಟ್ ಮಾಡ್ತಾ ಇರೋವಂಥವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಇನ್ನೂ ನೋಡಿಲ್ಲ ಅಂದರೆ ಇನ್ನೂ ಥಿಯೇಟ್ರಲ್ಲಿ ಸಿನಿಮಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ ಹರಿಸಿ. ಈ ಥರದ್ದೊಂದು ಒಳ್ಳೆ ಕತೆ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದು ನಮ್ಮದೊಂದು ಆಶೆ ಇತ್ತು. ದಯವಿಟ್ಟು ನೋಡಿರೋರು ನೋಡಿಲ್ಲದೆ ಇರೋರಿಗೆ ಹೇಳಿ, ನೋಡಿಲ್ಲದೆ ಇರೋರು ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನೀವು ರಿವೀಲ್ ಮಾಡ್ತೀರಾ ಅಂತ ಹೇಳಿದರೆ? ಇಲ್ಲ, ಐ ಥಿಂಕ್ ನೀವು ಆಗಲೇ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಚೌಕಿದಾರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ಆಲ್ಮೋಸ್ಟ್ ರ್ಯಾಪ್ ಅಪ್ ಆಗಿದೆ. ಅದಾದಮೇಲೆ ಏನು ನೆಕ್ಸ್ಟ್ ಅಂತ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಹಂಗೆ ಎಸ್. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಅಥವಾ ನೆಕ್ಸ್ಟ್ ಮೂವಿ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಿರುತ್ತೆ? ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೆಕ್ಸ್ಟ್ ಪ್ರಾಜೆಕ್ಟ್ ಬನ್ಸಾಲಿ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇಲ್ಲ. ಹೌದಾ? ಸುಮ್ಮನೆ ಇಲ್ಲ. ಸ್ಯಾಂಡಲ್ವುಡ್ಡಿಂದ ಡೈರೆಕ್ಟಾಗಿ ಬಾಲಿವುಡ್ಗೆ ಹಾರಿದಂಥ ವಿಕ್ಕಿ ವರುಣ್ ಅವರು ಇವರು ಹಾರೈಕೆ ಇದ್ದು ಮಿಸ್ ಕಾಲ್ ಕೊಟ್ಟರು ಹೋಗ್ಬಿಡ್ತೀನಿ. ಹಂಗೇನಿಲ್ಲ ಬ್ರದರ್, ಆ ಥರದ್ದು ಏನಿಲ್ಲ. ಇವ್ರು ಸುಮ್ಮನೆ ಕಾಲು ಎಳೆದಿದ್ದಷ್ಟೇ. ಒಂದೆರಡು ಪ್ರಾಜೆಕ್ಟು ಮಾತಾಡಿದ್ದೀನಿ ಆ್ಯಕ್ಟ್ರಾಗಿ. ಡೈರೆಕ್ಟ್ರಾಗಿ ಇನ್ನೊಂದು 6 ಮಂತಲ್ಲಿ ಅನೌನ್ಸ್ ಮಾಡ್ತೀನಿ. ಓಕೆ ಸರ್, ವಿಶಿಂಗ್ ಆಲ್ ದ ವೆರಿ ಬೆಸ್ಟ್ ಸರ್. ಈ ಒಂದು ಸಕ್ಸಸ್ ಇನ್ನೂ ಕೂಡ ಜಾಸ್ತಿ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕೆ. ಇನ್ನೂ ಹೆಚ್ಚಿನ ಮೂವೀಸ್ಗಳನ್ನ ಮಾಡಿದಾದಮೇಲೆ ಸಕ್ಸಸ್ ಮೀಟಲ್ಲಿ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕಲಾಪತ್ರ ಟೀಮ್ನ ಮಾತುಕತೆ. ಆ್ಯಂಡ್ ನೀವು ಇನ್ನೂ ಹೆಚ್ಚಿನ ಫಿಲ್ಮಿ ಅಪ್ಡೇಟ್ಸ್ಗಳನ್ನು ತೊಗೊತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮ KFIನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.